ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಯುವರಾಜ್ ಕುಮಾರ್ ಮೊದಲ ಸಿನಿಮಾದಲ್ಲೇ ಪ್ಯಾನ್ ಇಂಡಿಯಾ ಹೀರೋ ಆಗಬೇಕಿತ್ತು. ಈ ಚಿತ್ರಕ್ಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಪೋರ್ಟ್ ಕೂಡ ಇತ್ತು. ಅಪ್ಪು ಇದ್ದಿದ್ರೆ ಈ ಸಿನಿಮಾ ಕಂಪ್ಲೀಟ್ ಆಗ್ತಾ ಇತ್ತು. ಆದರೆ ಅಪ್ಪು ಅಗಲಿಕೆಯ ಜೊತೆಗೆ ಈ ಸಿನಿಮಾ ಕೂಡ ನಿಂತು ಹೋಯಿತು. ಹೌದು, ನಾವು ಮಾತಾಡ್ತಾ ಇರೋದು ಯುವ ರಣಧೀರ ಕಂಠೀರವ ಚಿತ್ರದ ಬಗ್ಗೆ. ಈ ಸಿನಿಮಾದ ಲಾಂಚಿಂಗ್ ವಿಡಿಯೋವನ್ನ 2020 ನವೆಂಬರ್ 1 ರಿಲೀಸ್ ಮಾಡಲಾಗಿತ್ತು. ಯುವ ಇಲ್ಲಿ ತಮ್ಮ ತಾತನಂತೆ ಭರ್ಜರಿಯಾಗಿ ಡೈಲಾಗ್ ಹೊಡೆದಿದ್ರು. ಆಕ್ಷನ್ ಸೀನ್ಗಳು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮೂಡಿ ಬಂದಿದ್ವು. ಐತಿಹಾಸಿಕ ಪಾತ್ರದ ಮೂಲಕ ಯುವ ಬಣ್ಣದ ಲೋಕಕ್ಕೆ ಬರಲು ಮುಂದಾಗಿದ್ರು. ಹೌದು, ಅಣ್ಣವರಂತೆಯೇ ಯುವ ಕೂಡ ಖಡಕ್ಕಾಗಿಯೇ ಡೈಲಾಗ್ ಹೊಡೆದಿದ್ರು. ಜೊತೆಗೆ ಸಾಹಸ ಸನ್ನಿವೇಶಗಳಲ್ಲಿ ಮಿಂಚಿದ್ರು. ದೇಹವನ್ನ ಹುರಿಗೊಳಿಸಿ ಗಡ್ಡದ ಲುಕ್ನಲ್ಲಿ ರಗಡಾಗಿ ಕಾಣಿಸಿಕೊಂಡಿದ್ರು. ಇದು ರಾಜ್ ಕುಟುಂಬದ ಅಭಿಮಾನಿಗಳಿಗೆ ಖುಷಿ ನೀಡಿತ್ತು. ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಅವರ ಬಳಿ ಸಹಾಯಕರಾಗಿದ್ದ ಪುನೀತ್ ರುದ್ರನಾಗ್ ಯುವ ರಣಧೀರ ಕಂಠೀರವ ಸಿನಿಮಾಕ್ಕೆ ನಿರ್ದೇಶನ ಮಾಡಲು ಸಕಲ ಸಿದ್ಧತೆಯನ್ನ ನಡೆಸಿದ್ರು. ಕೆಜಿಎಫ್ ಖ್ಯಾತಿಯ ರವಿ ಬಸ್ರೂರು ಸಂಗೀತ ನೀಡಲು ಓಕೆ ಎಂದಿದ್ರು. ಆದರೆ ಪವರ್ ಸ್ಟಾರ್ ಬಾರದ ಲೋಕಕ್ಕೆ ಹೋದ ಬಳಿಕ ಈ ಸಿನಿಮಾ ಕೂಡ ಸೆಟ್ ಇರಲಿಲ್ಲ. ಇದೀಗ ಅಭಿಮಾನಿ ದೇವರುಗಳು ಈ ಚಿತ್ರ ಮತ್ತೆ ಶುರುವಾಗಲಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಯುವರಾಜ್ ಕುಮಾರ್ 3ನೇ ಸಿನಿಮಾ ಸೂರಿ ಜೊತೆಗೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಮತ್ತೆ ಯುವ ರಣಧೀರ ಕಂಠೀರವನ ಚರ್ಚೆ ಆರಂಭವಾಗಿದೆ. ಸದ್ಯ ಯುವರಾಜ್ ಕುಮಾರ್ ಯಕ್ಕ ಮತ್ತು ಸೂರಿ ನಿರ್ದೇಶನದ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಈ ಎರಡೂ ಸಿನಿಮಾಗಳಿಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪಿಆರ್ಕೆ ಪ್ರೊಡಕ್ಷನ್ಸ್, ಕಾರ್ತಿಕ್ ಗೌಡ ಹಾಗೂ ಯೋಗಿ ಜಿ ರಾಜ್ ಒಡೆತನದ ಕೆಆರ್ಜಿ ಸ್ಟುಡಿಯೋಸ್ ಹಾಗೂ ಜಯಣ್ಣ ಭೋಗಣ್ಣ ಅವರ ಜಯಣ್ಣ ಫಿಲ್ಮ್ಸ್ ಒಟ್ಟಾಗಿ ನಿರ್ಮಾಣ ಮಾಡುತ್ತಿವೆ. ಈ ಎರಡು ಸಿನಿಮಾಗಳು ಹಿಟ್ಟಾದರೆ ಮುಂದಿನ ದಿನಗಳಲ್ಲಿ ಯುವ ರಣಧೀರ ಕಂಠೀರವ ಸಿನಿಮಾ ನಿರ್ಮಾಣ ಮಾಡುವ ಧೈರ್ಯವನ್ನ ಇದೇ ನಿರ್ಮಾಪಕರು ಮಾಡಬಹುದು. ಯಾಕಂದ್ರೆ ಈ ಸಿನಿಮಾ ಐತಿಹಾಸಿಕ ಕಥೆಯನ್ನ ಒಳಗೊಂಡಿದ್ದು ಭಾರಿ ಬಜೆಟ್ ಬೇಡ್ತಾ ಇದೆ. ಎಷ್ಟೋ ಸಿನಿಮಾಗಳು ಲಾಂಚ್ ಆಗಿ ನಿಂತು ಹೋದ ಉದಾಹರಣೆಗಳಿವೆ. ಆದರೆ ರಾಜವಂಶದ ಕುಡಿಯ ಮೊದಲ ಸಿನಿಮಾಗೂ ಕೂಡ ವಿಘ್ನ ಬರುತ್ತೆ ಅಂದ್ರೆ ಅದನ್ನ ನಂಬಲು ಸ್ವಲ್ಪ ಕಷ್ಟವೇ. ಯುವ ರಣಧೀರ ಕಂಠೀರವನ ಸಿನಿಮಾ ಮುಂದೆ ಏನಾಯಿತು ಎನ್ನುವ ಪ್ರಶ್ನೆಗೆ ಈ ಚಿತ್ರದ ನಿರ್ದೇಶಕ ಪುನೀತ್ ರುದ್ರನಾಗ್ ಸ್ಪಷ್ಟನೆ ಕೂಡ ನೀಡಿದ್ರು. ಈ ಪ್ರಾಜೆಕ್ಟ್ಗಾಗಿ ಪಟ್ಟ ಕಷ್ಟದ ಕತೆ ಹೇಳುವಷ್ಟರಲ್ಲಿ ನಾನು ಅದರಂತಹ ಇನ್ನಷ್ಟು ಸಿನಿಮಾಗಳನ್ನ ಮಾಡಬಹುದು, ಅಷ್ಟು ತೊಂದರೆಯಿಂದ ಅನುಭವಿಸಿದ್ದೇನೆ, ಅಷ್ಟು ಹಿಂಸೆಯನ್ನ ಕೂಡ ತೆಗೆದುಕೊಂಡಿದ್ದೇನೆ ಎಂದಿದ್ರು. ನಾವೆಲ್ಲ ತುಂಬಾ ಕಷ್ಟಪಟ್ಟಿದ್ದೇವೆ ಈ ಸಿನಿಮಾವನ್ನ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ. ಯುವ ರಣಧೀರ ಕಂಠೀರವ ಚಿತ್ರಕ್ಕೆ ಆ ಸಮಯದಲ್ಲಿ ನಮಗೆ ದೊಡ್ಡ ಶಕ್ತಿಯಾಗಿ ನಿಂತಿದ್ದು ಪುನೀತ್ ರಾಜ್ಕುಮಾರ್ ಅವರು. ಆದರೆ ಇಂದು ನಾವು ಅವರನ್ನೇ ಕಳೆದುಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಸಿನಿಮಾ ಮುಂದೆ ಆಗತ್ತೆ ಎನ್ನುವ ಭರವಸೆಯೇ ಹೊರಟು ಹೋಗಿದೆ ಅಂತ ಬೇಸರ ಹೊರಹಾಕಿದ್ರು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.